बेळगाव महानगरपालिकेवर सुपरसीड कारवाई होण्याची शक्यता निर्माण झाल्याच्या पार्श्वभूमीवर महापौर प्रीती कामकर आणि उपमहापौर हनुमंत कोंगाळी यांच्या नेतृत्वाखालील शिष्टमंडळाने विभागीय आयुक्तांची भेट घेऊन निवेदन सादर केले। महापौरांनी स्पष्ट केले की सरकारने महानगरपालिका सुपरसीड करण्याचा निर्णय घेतल्यास त्या विरोधात न्यायालयीन लढा दिला जाईल। तसेच हा निर्णय रोखण्यासाठी राज्यपालांचीही भेट घेण्याचा निर्णय घेण्यात आला आहे। ಆರ್ಸಿಯವರಿಗೆ ಒಂದು ಪತ್ರ ಕಳಿಸಿದ್ರು. ಆರ್ಸಿಯವರು ನಮ್ಮ ಆಯುಕ್ತರಿಗೆ ಪತ್ರ ಕಳಿಸಿದ್ದಾರೆ. ನಮ್ಮ ಆಯುಕ್ತರು ಕೂಡ ಈಗಾಗಲೇ ಅದನ್ನು ಎಲ್ಲ ಸುವಿಸ್ತಾರವಾಗಿ ಅವರಿಗೆ ಪತ್ರ ಕಳಿಸಿದ್ದಾರೆ. ಈಗ ಅದ್ರ ಪ್ರತಿ ಕೂಡ ನಮಗೂ ಕೂಡ ಬಂದಿತ್ತು. ನಾವು ಕೂಡ ಅದ್ರ ಡೀಟೇಲ್ಸ್ ಎಲ್ಲ ಈಗ ನಾವು ಆರ್ಸಿಯವರು ಕೊಡಕ್ಕೆ ಬಂದಿದ್ವಿ. ಇನ್ನೂ ಎಲ್ಲ ಪೂರ್ತಿಯಾಗಿ ಡೀಟೇಲ್ ನಮ್ಮ ಉಪಮಹಾಪೌರರು ಏನು ಇದು ನಿವೇದನೆ ಕೊಟ್ಟಿದ ಮೇಲೆ ಏನು ಹೇಳಿದ್ರು ನಾನು ಆರ್ಸಿ ಹಚ್ಚಿದ್ದಿಲ್ಲ. ಅವ್ರು ಆರ್ಸಿ ಹೊಡೆದ್ರು. ನಾವು ಅವ್ರ ಹತ್ರ ಮನವಿ ಕೊಟ್ಟು ಬಂದಿದ್ದೀವಿ. ಮಹಾನಗರ ಪಾಲಿಕೆಗೆ ಇವತ್ತಿನ ದಿವಸ ವಿವಿಧ ಸಂಘಟನೆಗಳು ಒಂದು ಮನವಿಯನ್ನು ನೀಡಿದ್ದಾರೆ. ಆ ಮನವಿ ಆಧಾರದ ಮೇಲೆ ಇವತ್ತು ಆರ್ಸಿ ಅವರು ಕೂಡ ಒಂದು ಕಮಿಷನರ್ ಅವರಿಗೆ ಸುವಿಸ್ತಾರವಾಗಿ ವರದಿಯನ್ನು ಕೇಳಿದ್ರು. ಅದರ ಪ್ರಕಾರ ಕಮಿಷನರ್ ಅವರು ವರದಿಯನ್ನು ಮಾನ್ಯ ಆರ್ಸಿ ಅವರಿಗೆ ನೀಡಿದರು. ಅದರ ಕಾಪಿ ಕೂಡ ನಮ್ಮ ಮಹಾಪೌರಿಗೆ ಉಪಮಹಾಪೌರಿಗೆ ನೀಡಿದ್ದಾರೆ. ಅದರಲ್ಲಿರುವಂತಹ ಅಂಶವನ್ನು ಗಮನಿಸಿದಾಗ ಸರ್ಕಾರಕ್ಕೆ ಏನವರು ಒಂದು ವಿವರಣೆಯನ್ನು ನೀಡಿದ್ದಾರೆ. ಅದರ ಮೇಲೆ ನಾವೇನು ಮಾಡಿದ್ವಿ ಇಲ್ಲಿವರೆಗೆ ಮಹಾನಗರ ಪಾಲಿಕೆಯಲ್ಲಿ ಅನ್ನುವಂಥ ಒಂದು ನಿವೇದನೆಯನ್ನು ನಾವು ಕೂಡ ಇವತ್ತು ಆರ್ಸಿ ಅವರ ಸಮ್ಮುಖದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ARC ಅವರು ಪಡೆದಿದ್ದಾರೆ. ಅವರಿಗೆ ನಾವು ಸುವಿಸ್ತಾರವಾಗಿ ಇಲ್ಲಿವರೆಗೆ ಏನು ಮಾಡಿದ್ದೀವಿ ಬೆಳಗಾವದಲ್ಲಿ ಮತ್ತು ನಾವು ಯಾವ ರೀತಿ ಈಗ ಒಂದು ಠರಾವನ್ನು ಪಾಸ್ ಮಾಡಿದ್ದೀವಿ, ಅದು ಕರ್ನಾಟಕ ಸರ್ಕಾರದ ಅಡಿ ಬರುವ ಬೆಳಗಾವಿ ಮಹಾನಗರ ಪಾಲಿಕೆಯು ಕನ್ನಡ ನಾಡನುಡಿಗೆ ಬದ್ಧವಾಗಿದೆ ಅಂತೇಳಿ ನಾವು ಠರಾವು ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಕಾನೂನು ಒಂದು ಏನು ಅಭಿಪ್ರಾಯ ಇತ್ತೆ, ಆ ಕಾನೂನು ಅಭಿಪ್ರಾಯದ ಮೇಲೆ ಸರ್ಕಾರಕ್ಕೆ ಸೂಕ್ತ ಒಂದು ಅಭಿಪ್ರಾಯವನ್ನು ಪಡೆದು ನೀವು ಕೊಡ್ರಿ, ಅದರ ನಂತರ ನಾವು ಎಲ್ಲರೂ ಚರ್ಚೆ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ಪತ್ರ ಕಳಿಸಿದ್ವಿ ನಾವು. ಇದಾಗಿಯೂ ಕೂಡ ಇಲ್ಲಿ ನಮ್ಮಲ್ಲಿ ಸಾಕಷ್ಟು 20 ಸಭೆ ಆಗಬೇಕಾಗಿತ್ತು, 18 ಸಭೆಗಳಾಗಿತ್ತು. ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನು ತೆಗೆದುಕೊಂಡಿದ್ವು. ಯಾವುದೇ ರೀತಿ ವರ್ಕ್ ಕುಂಠಿತ ಆಗಿಲ್ಲ. ಆ ಆಧಾರದ ಮೇಲೆ ನಾವು ಮನವಿ ಕೊಟ್ಟಿದ್ವಿ. ಅದಲ್ಲದೆ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಅನ್ನೋದು ಉದಾಹರಣೆ. ಹಿಂದೆ 15 ಫೈನಾನ್ಸ್ದಲ್ಲಿ ನಮಗೂ 18 ಕೋಟಿ ರೂಪಾಯಿ ಬರ್ತದೆ. ಆ ಅಭಿವೃದ್ಧಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ವರದಿಯನ್ನು ಸಲ್ಲಿಸಿಕೊಂಡು ಇವತ್ತು 34 ಕೋಟಿ ಅನುದಾನವನ್ನು ಆಲ್ಮೋಸ್ಟ್ ಡಬಲ್ ಕೊಡ್ತಾ ಇದೆ. ಅದು ಅಭಿವೃದ್ಧಿ ಆಧಾರದ ಮೇಲೆ. ಅದಕ್ಕೆ ನಾವು ಅಭಿವೃದ್ಧಿ ಆಗ್ತಾ ಇದೆ. ಅದಲ್ಲದೆ ಸಿಟೀಸ್ ಟು ಬೆಳಗಾವಿ ಕರ್ನಾಟಕದ ಅಡಿಯಲ್ಲಿ ಬರುವ 7 ಮಹಾನಗರ ಪಾಲಿಕೆಯಲ್ಲಿ ಕೇವಲ ಒಂದೇ ಒಂದು ಬೆಳಗಾವಿ ಇವತ್ತು ಸಿಲೆಕ್ಟ್ ಆಗಿದೆ. 130 ಕೋಟಿ ಅನುದಾನ ಬರ್ತಾ ಇದೆ. ಅದರಲ್ಲಿ 20 ಕೋಟಿ ಅನುದಾನವನ್ನು ನಾವು ಆಲ್ರೆಡಿ ಮಹಾನಗರ ಪಾಲಿಕೆಯಿಂದ ನಾವು ಏನು ತುಂಬ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಕೂಡ 40% ತುಂಬಬೇಕಾಗೈತಿ. ಕೇಂದ್ರ ಸರ್ಕಾರ 40 ಕೊಡ್ತೀವಿ ಅಂತ ಹೇಳೈತಿ. ಅದನ್ನು ಕೊಟ್ಟರೆ ಸರ್ಕಾರ 40% ತುಂಬಿದ್ರೆ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತೈತಿ. ಮತ್ತು ಅದಲ್ಲದೆ ಈಗ ವೇತನ SFT ವೇತನ ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ. 15-10% ಕಡಿತಗೊಳಿಸ್ತಾ ಇದೆ. ಕಡಿತಗೊಳಿಸ್ತಾ ಇರುವಾಗ ಆ ವೇತನವನ್ನು ಕೊಡಬೇಕಂತ 4-5 ಸಲ ಮನವಿ ಮಾಡಿಕೊಂಡಿದ್ವಿ. ಅದನ್ನು ಮಾಡ್ತಾ ಇಲ್ಲ. ಅದಲ್ಲದೆ ಇಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಸಿಬ್ಬಂದಿಗಳನ್ನು ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಬಹಳಷ್ಟು ಸಲ ಮಾಡಿಕೊಂಡಿದ್ವಿ. ಅದನ್ನು ಕೊಡ್ತಾ ಇಲ್ಲ. ಅದಲ್ಲದೆ ರಾಜ್ಯ ಸರ್ಕಾರದಿಂದ ಏನ್ ಮಾಡ್ತೈತಿ, ನಮಗೆ KMC ಇರ್ತಕ್ಕಂಥ ಅಧಿಕಾರಿಗಳನ್ನು ಕೊಡಬೇಕು. ಅದನ್ನು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿನ ಕೊಟ್ಟು ಅವ್ರ ಮೇಲೆ ದಬಾವ್ ಹಾಕಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾರೆ. ನಮ್ಮ ಕೆಲಸ ಕುಂಠಿತ ಆಗೋ ಕಾರಣ ಸರ್ಕಾರ ನಾನು ಮಾತಾಡ್ತೀನಿ. ಅದಲ್ಲದೆ 2ನೇ ರಾಜಧಾನಿ ಬೆಳಗಾವಿ ಅಂತೇಳಿ ಪರಿಗಣಿಸಿ ವಿಶೇಷವಾದಂಥ 100 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿವರೆಗೆ ಹಿಂದಿನ ಸರ್ಕಾರಗಳು ಕೊಟ್ಕೋತ ಬಂದವು. ಈ ಸರ್ಕಾರ ಬಂದ ಮೇಲೆ ವಿಶೇಷವಾದಂಥ ಅನುದಾನ ಕೊಟ್ಟಿಲ್ಲ. ಅದರಿಂದನೂ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೆಳಗಾವಿಯನ್ನು ಡೆವಲಪ್ ಮಾಡೋ ಇಚ್ಛಾಶಕ್ತಿ ಐತೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಮಾಡಿ ಇವತ್ತು ಕೂಲಂಕುಷವಾಗಿ ಮಾನ್ಯ ಮಂತ್ರಿಯವರಿಗೂ ಕೊಟ್ಟಿವಿ, ಮುಖ್ಯಮಂತ್ರಿಯವರಿಗೆ, ಇಲ್ಲಿ UDC ಮಂತ್ರಿಯವ್ರಿಗೆ ಕೊಟ್ಟಿವಿ ನಾವು. ಅದಲ್ಲದೆ ಎಲ್ಲ ನಾವು 4-5 ಸಲ ಇಲ್ಲಿ 15 ದಿವಸಗಳ ಕಾಲ ಅಧಿವೇಶನ ನಡಿಬೇಕಾದ್ರೆ ಮನವಿ ಕೊಟ್ಟು ನಮ್ಮಲ್ಲಿ ಬಂದು ಒಂದು ಸಭೆ ಮಾಡ್ರಿ ಮಹಾನಗರ ಪಾಲಿಕೆ ಅಂತೆ ಬಹಳಷ್ಟು ಸಲ ನಾವು ವಿನಂತಿ ಮಾಡ್ಕೊಂಡಾಗ ಬರ್ತೀವಿ ಅಂದ ಕಿಶನ್ ನಮಗೆ ಅವಮಾನ ಆಗೈತಿ. ಅದನ್ನೂ ಎಲ್ಲ ಸಹಿಸಿಕೊಂಡು ಇವತ್ತು ನಾವು ತಡ್ಕೊಂಡಿದ್ದೀವಿ. ಅಂತ ಅವಮಾನಗಳಾದರೂ ಸಹಿತ ನಾವು ಬಿಟ್ಟಿಲ್ಲ. ಆದರೂ ರಾಜ್ಯ ಸರ್ಕಾರಕ್ಕೆ ಹೋಗಿ ಇದನ್ನು ರಾಜ್ಯಪಾಲರವರೆಗೆ ನಾವು ಎಲ್ಲ ಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಒಂದು ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ. ಅಷ್ಟು ಸರಳಾಗಿ ಇದನ್ನು ನಾವು ಮಹಾನಗರ ಪಾಲಿಕೆಯನ್ನು ಅಭಿವೃದ್ಧಿ ಮಾಡಬೇಕನ್ನೋ ವಿಚಾರ ಐತಿ. ಅಷ್ಟು ಸರಳಾಗಿ ಬಿಟ್ಟು ಕೊಡಂಗಿಲ್ಲ.
ಅದಕ್ಕೆ ಸಹಕಾರ ಮಾಡಿದ್ರೆ ಸರಿ, ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಹೋರಾಟ ಮಾಡೋ ಮುಖಾಂತರ ನಾವು ಏನು ಪಡಿಬೇಕಾಗಿತ್ತು ಅದನ್ನು ಪಡಿತು. ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆಯಾಗಿ ಬಂದಿದ್ದು, ಅದಕ್ಕೆ ಕಾನೂನಲ್ಲಿ ಆಯ್ಕೆ ಆದವರಿಗೇನೆ ಪ್ರಥಮ ಆದ್ಯತೆ ಐತಿ. ಅದಕ್ಕೆ ನಾವು ಕಾನೂನದಡಿ ನಮ್ಮ ಸರ್ಕಾರ ನಮಗೆ ಅವಕಾಶವನ್ನು ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ವಿ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಬೆಳಗಾವಿ ಜನತೆಗೆ ಕೂಡ ಅಭಿವೃದ್ಧಿಗೆ ಸಹಕಾರ ಮಾಡ್ರಿ. ಏನು ಮಾಡಾಕೈತಾರಲ್ಲ ಇದನ್ನು ತಾವು ನೋಡಿದ್ರಿ, ಇದರಿಂದ अभिवृद्धी ಆಗಂಗಿಲ್ಲ, ಇದನ್ನು कೈ बिडಬೇಕಂತ विनंती ಮಾಡ್ಕೊತೀನಿ. धन्यवाद. SIR प्रक्रियेमुळे होणे अपेक्षित असलेल्या 20 सर्वसाधारण सभांपैकी केवळ 2 सभा होऊ शकल्या नाहीत. त्यामुळे महानगरपालिकेत कोणताही प्रशासकीय ठप्पपणा किंवा प्रशासनिक संकट निर्माण झालेलं नाही, असे महापौर प्रीती कामकर यांनी आपल्या पत्रात स्पष्ट केलं. विनोद कोलकार, KMM मराठी, बेळगाव. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ ಪ್ರತಿ ಗ್ರಾಂಗೆ ಹೆಚ್ಚುವರಿ 150 ರೂಪಾಯಿ ಪಡೆಯಿರಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 4 ಕೋಟಿ ಮೌಲ್ಯದ ವಜ್ರಾಭರಣಗಳನ್ನು ಗೆಲ್ಲುವ ಅವಕಾಶ. ಕೊಡುಗೆಗಳು ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.